ಶ್ರೀಮಠದ ಸದ್ಭಕ್ತರು ಈ ಕಾರ್ಯಕ್ರಮ ರೂಪುರೇಷೆಯಲ್ಲಿ ಬಹಳಷ್ಟು ಸಕ್ರಿಯರಾಗಿ ತೊಡಗಿಸ್ಕೊಂಡಿರುವಂಥ ವಿ ಸೋಮಣ್ಣಾಜಿಯವರ ನುಡಿ ನಮನ ಕೇಳೋಣ. ಭಕ್ತಾದಿ ಹಿರಿಯರೇ, ತಾಯಂದಿರೇ, ಶ್ರೀ ದೇಗುಲ ಮಠ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮುಮ್ಮರಿ ನಿರ್ವಾಣ ಮಹಾಸ್ವಾಮಿಗಳವರ ಪುಣ್ಯ ಸಂಸ್ಮರಣ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಸುತ್ತೂರು ಶ್ರೀಗಳವರಿಗೆ ಅವರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ, ಶ್ರೀ ದೇಗುಲ ಮಠದ ಶ್ರೀಗಳವರಿಗೆ ಬಲಗೈಯಾಗಿ ಕೆಲಸ ಮಾಡ್ತಾ ದೇಗುಲ ಮಠ ಮತ್ತು ನಮ್ಮೆಲ್ಲರ ನಡೆದಾಡುವ ದೇವರು ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದಿಂದ ಶ್ರೀ ಸಿದ್ಧಗಂಗೆಯ ಪರಮ ಪೂಜ್ಯ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ, ಬೇಲಿ ಮಠದ ಪರಮ ಪೂಜ್ಯ ಶ್ರೀಗಳವರ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ, ಬಂದಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಶ್ರೀಗಳವರಿಗೆ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ, ಹರಗುರು ಚರಮೂರ್ತಿಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಹಿರಿಯರು, ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರೇ, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಕೈ ಬಂದಿರತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರು, ಮಿತ್ರರಾಗಿರ್ತಕ್ಕಂಥ ರವಿ ಅವರೇ, ಕರ್ನಾಟಕದಲ್ಲಿ ಕನಕಪುರದ ಕರ್ಮಯೋಗಿ ಕರಿಯಪ್ಪನವರ ರೂರಲ್ ಸಂಸ್ಥೆಯ ಅಧ್ಯಕ್ಷರು, ತಮ್ಮದೇ ಆದಂಥ ಸತ್ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ನನ್ನ ಸನ್ಮಿತ್ರರಾಗಿರ್ತಕ್ಕಂಥ ಶ್ರೀಕಂಠು ಅವರೇ, ಮಾಜಿ ಮಹಾಪೌರರುಗಳಾದ ಸಹೋದರಿ ಪದ್ಮಾವತಿ ಅವರೇ, ಸಹೋದರಿ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಅವರೇ, ಮಾಜಿ ಉಪಮಹಾಪೌರರಾದ ಪುಟ್ಟರಾಜು ಅವರೇ, ಬಂದಿರತಕ್ಕಂಥ ಎಲ್ಲ ಶ್ರೀಮಠದ ವಿಜಯದೇವ್ ಅವರೇ, ಬಂದಿರತಕ್ಕಂಥ ಶ್ರೀಮಠದ ಎಲ್ಲ ಭಕ್ತಾದಿ ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸನ್ಮಿತ್ರರೇ, ಇನ್ನು ಕೆಲವೇ ನಿಮಿಷಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ನೆನೆ ದೆಹಲಿಯಿಂದ ನಾನು ಅವ್ರ ಜೊತೆಲಿ ಮಾತನಾಡಿ 12 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ಮೇಲೆ ನಾವು ಕೂಡ ಕನಕಪುರ ದೇಗುಲ ಮಠ ಹಳ್ಳಿಗಾಡಿನ ಜನರ ಜೀವನದಲ್ಲಿ ಬಡವನನ್ನ, ಕಡು ಬಡವನನ್ನ, ಧ್ವನಿ ಇಲ್ಲದ ಸ್ವಾಮೀಜಿ ಬನ್ನಿ, ಸ್ವಾಮೀಜಿ ಬನ್ನಿ, ಧ್ವನಿ ಇಲ್ಲದ, ಆಸರೆ ಇಲ್ಲದ ವಿದ್ಯೆಯನ್ನ ನೀಡಬೇಕು ಅನ್ನೋ ಹಳ್ಳಿಗಾಡಿನ ಜನರಲ್ಲಿ ಪರಮ ಪೂಜ್ಯ ದೇಗುಲ ಮಠದ ನಿರ್ವಾಣ ಮಹಾಸ್ವಾಮಿಗಳವರು, ದೇಗುಲ ಮಠದ ಪರಮ ಪೂಜ್ಯ ಮಹಾಲಿಂಗ ಸ್ವಾಮಿಗಳವರು, ಅವರ ಇದ್ದಂಥ ತಪಸ್ವಿ ಉಚ್ಚಪ್ಪ ಮಹಾಸ್ವಾಮಿಗಳವರು, ಅನೇಕ ಪುಣ್ಯ ಪುರುಷರು ಸಿದ್ಧಗಂಗೆ ಪಡೆದ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ, ಆಶೀರ್ವಾದದ ಮುಖೇನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶ್ರೀಮಠ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು ನಾವೆಲ್ಲ ಬಲ್ಲವರಾಗಿದ್ದೇವೆ. ನಾನು ಕೂಡ ಈ ಮಠದ ಒಬ್ಬ ವಿದ್ಯಾರ್ಥಿಯಾಗಿ 66, 67, 68ರಲ್ಲಿ 69, 70ರವರೆಗೆ ಸುಮಾರು 4 ವರ್ಷಕ್ಕೂ ಮೇಲ್ಪಟ್ಟು ಶ್ರೀಮಠದಲ್ಲಿ ಓದಿ ರಾಜ್ಯದ ಅನೇಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಭಾರತ ಸರ್ಕಾರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ರಾಜ್ಯ ಮಂತ್ರಿಯಾಗಿಯೂ ಕೂಡ ಕೆಲಸವನ್ನು ಮಾಡ್ತಾ ಇರೋಕ್ಕೆ ಶ್ರೀಮಠ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದೆ. ಶ್ರೀಮಠದ ಶ್ರೇಯೋಭಿವೃದ್ಧಿಯಲ್ಲಿ ಬಡತನವನ್ನು ಯಾವ ರೀತಿ ಮೇಲ್ಪಂಕ್ತಿಗೆ ತರಬೇಕು,
ಬಡವನನ್ನ ಬಡವನಾಗೇ ಇರಬಾರ್ದು ಅನ್ನುವ ದೂರದೃಷ್ಟಿಯ ಉಳ್ಳವರಾಗಿ ಪರಮ ಪೂಜ್ಯ ನಿರ್ವಾಣ ಮಹಾಸ್ವಾಮಿಗಳವರು, ಪರಮ ಪೂಜ್ಯ ಮಹಾಲಿಂಗ ಮಹಾಸ್ವಾಮಿಗಳವರು ಸಿದ್ಧಗಂಗೆಯ ನಡೆದಾಡುವ ದೇವರ ಪ್ರೇರಣೆಯ ಮೇರೆಗೆ ಇಲ್ಲಿ ಹಾಸ್ಟೆಲನ್ನು ಪ್ರಾರಂಭ ಮಾಡೋ ಜೊತೆಯಲ್ಲಿ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ತಾಲೂಕು ಮಟ್ಟದಲ್ಲೂ ಕೂಡ ಬಡತನದ ರೇಖೆಯಲ್ಲಿರ್ತಕ್ಕಂಥ ಎಲ್ಲ ಜಾತಿಯ ಎಲ್ಲ ವರ್ಗದ ಮಕ್ಕಳಿಗೆ ಜಾತಿ ಭೇದ ಇಲ್ಲದೆ, ಆ ಒಂಕು ಸೊಂಕು ಇಲ್ಲದೆ ಪ್ರಾಯಶಃ ಪ್ರಾರಂಭ ಮಾಡಿದಂಥ ಒಂದು ವಿದ್ಯಾಸಂಸ್ಥೆ ಇಡೀ ವಿಶ್ವದಲ್ಲಿ ಯಾವ ರೀತಿ ಸಿದ್ಧಗಂಗಾ ಮಠದಲ್ಲಿ ಓದಂಥವ್ರು ಇರ್ಬೋದು, ಸುತ್ತೂರು ಮಠದಲ್ಲಿ ಓದಂಥವ್ರು ಇರ್ಬೋದು, ಆದಿಚುಂಚನಗಿರಿ ಶಿಕ್ಷಣದಲ್ಲಿ ಓದಂಥವ್ರು ಇರ್ಬೋದು, ಇವರೆಲ್ಲರ ಜೊತೆಯಲ್ಲೂ ಕೂಡ ದೇಗಲ ಮಠವು ಕೂಡ ತಾಲೂಕು ಲೆವೆಲ್ನಲ್ಲಿ, ತಾಲೂಕು ಮಟ್ಟದಲ್ಲಿ ಸಾವಿರಾರು ಜನ ಬಡವರ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಶ್ರೀ ದೇಗಲ ಮಠದಲ್ಲಿ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಪರಮ ಪೂಜ್ಯ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರು ಶ್ರೀಮಠದಲ್ಲಿ 50 ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದಾರೆ. 50 ವರ್ಷಗಳಲ್ಲಿ ವಿಭಿನ್ನವಾಗಿ ಹಳ್ಳಿಗಾಡಿನ ಜನರ ಜೀವನದ ಮಟ್ಟದಲ್ಲಿ ಬಡತನದಲ್ಲೇ ಬೆಂದು ಬೆಂದಾಗಿರ್ತಕ್ಕಂಥ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳ ಅರ್ಹತೆಗೆ ಅನುಗುಣವಾಗಿ ಆ ಮಕ್ಕಳನ್ನು ಕೂಡ ರಾಷ್ಟ್ರದ ಸತ್ಪ್ರಜೆಗಳಾಗಿ ಮಾಡ್ತಕ್ಕಂಥದಕ್ಕೆ ಶ್ರೀಮಠ ಕೊಟ್ಟಿರ್ತಕ್ಕಂಥ ಕೊಡುಗೆ ವಿಶ್ವದ ಭೂಪಟದಲ್ಲಿ ಸಾಕಷ್ಟಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ತಾಲೂಕಿನ ಮಟ್ಟದಲ್ಲಿ ಇವತ್ತಿನ ಪರಮ ಪೂಜ್ಯ ಚನ್ನಬಸವ ಸ್ವಾಮಿಗಳವರು ಹಿರಿಯರ ಆಶೀರ್ವಾದವನ್ನು ಪಡೆದು ಅವರ ಮಾರ್ಗದರ್ಶನದಲ್ಲಿ ಶ್ರೀಮಠವನ್ನು ಉತ್ತುಂಗಕ್ಕೆ ಕೊಂಡೊಯ್ಯತಕ್ಕಂಥ ಪವಿತ್ರವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಶ್ರೀಗಳವರಿಗೆ ಅವರು ಲಿಂಗೈಕ್ಯರಾಗಿ ಕೇವಲ 11 ದಿನಗಳಲ್ಲಿ ಸಹಸ್ರಾರು ಜನರನ್ನ ಭಕ್ತರನ್ನ ಪಡೆದಿರ್ತಕ್ಕಂಥ ದೇಗುಲ ಮಠ ಪ್ರಾಯಶಃ ಒಂದು ಕಳಸಪ್ರಾಯವಾಗಿ ಕೆಲಸವನ್ನು ಮಾಡ್ತಾ ಇದೆ ಅನ್ನೋ ಮಾತನ್ನು ಹೇಳಿ, ಪವಾಡಕ್ಕೆ ಮತ್ತೊಂದು ಹೆಸರು ದೇಗುಲ ಮಠ. ಒಂದು ಕಡೆ ದೇಗುಲ ಮಠ, ಮತ್ತೊಂದು ಕಡೆ ಮರಳೆಗವಿ ಮಠ. ಇತ್ತೀಚಿನ ದಿನಗಳಲ್ಲಿ ಆದಿಚುಂಚನಗಿರಿ ಪರಮ ಪೂಜ್ಯ ಶ್ರೀಗಳವರು ಕೂಡ ನಮ್ಮ ಶಾಖಾ ಮಠವನ್ನು ಮಾಡಿ ಅಲ್ಲಿಯೂ ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. ಒಂದೊಂದು ಕಾಲದ ಹಿಂದಿನ ಕಾಲದಲ್ಲಿ ಮಠ ಮಾನ್ಯಗಳು ಇಲ್ಲ ಅಂದಿದ್ರೆ ಸಾವಿರಾರು ಜನ ವಿದ್ಯಾವಂತರಾಗೋದಕ್ಕೆ ಅವಕಾಶಗಳಿಲ್ಲ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಪರಮ ಪೂಜ್ಯ ಅಂದಿನ ಮಹಾಸ್ವಾಮಿಗಳವರ ಒಂದು ಕೈಂಕರ್ಯವನ್ನು ಮುಂದುವರಿಸಿಕೊಂಡು ಹೋಗೋದ್ರ ಜೊತೆಯಲ್ಲಿ ಶ್ರೀಮಠದ ಶ್ರೇಯೋಭಿವೃದ್ಧಿಯನ್ನು ಎಲ್ಲ ಜಾತಿ ಎಲ್ಲ ವರ್ಗದ ಜನರಿಗೆ ಅವರ ಕೊಡುಗೆಯನ್ನು ನೀಡುವ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. 11 ದಿನಗಳ ಹಿಂದೆ ಪರಮ ಪೂಜ್ಯ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರು ಲಿಂಗೈಕ್ಯರಾದ ತಕ್ಷಣ ಮಠಕ್ಕೆ ನಾವು ಕೂಡ ಬರಬೇಕಾದ ಅವಶ್ಯಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಶ್ರೀಮಠದ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಬಂದಾಗ ಶ್ರೀಗಳವರ ಗುಣಗಾನವನ್ನು ಮಾಡೋದು ಒಂದು ಕಡೆ ಆದರೆ, ಶ್ರೀಗಳವರಲ್ಲಿದ್ದಂಥ ತಾಯಿತನದ ಹೃದಯ ಶ್ರೀಮಂತಿಕೆ, ಬಡವರನ್ನ ಕಂಡ್ರೆ, ಕಡು ಬಡವರನ್ನ ಕಂಡ್ರೆ ಅವರಲ್ಲಿದ್ದಂಥ ಇಚ್ಛಾಶಕ್ತಿ, ಆ ಇಚ್ಛಾಶಕ್ತಿಗೆ ಅನುಗುಣವಾಗಿ ಶ್ರೀಮಠದಲ್ಲಿ ಎಲ್ಲ ವರ್ಗದವರಿಗೂ ಕೂಡ ವಿದ್ಯಾವಂತರಾಗ್ತಕ್ಕಂಥದಕ್ಕೆ ಬದುಕೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದೊಂದು ಪವಿತ್ರವಾದ ಪುಣ್ಯಭೂಮಿ. ಈ ಪುಣ್ಯಭೂಮಿಯಲ್ಲಿ ಯಾರ್ಯಾರು ನಿಷ್ಕಲ್ಮಸವಾಗಿ ವಿದ್ಯೆಯನ್ನು ಕಲಿತಾರೋ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ಉತ್ತಮವಾದ ಸ್ಥಾನಗಳನ್ನು ಅಲಂಕಾರ ಮಾಡುವುದು ಮುಖೇನ ದೇಶಕ್ಕೆ, ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆಗೆ ಅರಗೂರು ಚರಮೂರ್ತಿಗಳು, ಮಠಮಾನ್ಯಗಳು ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನು ನಾವು ಶ್ಲಾಘನೆಯನ್ನು ಮಾಡಬೇಕಾಗಿದೆ ಬಂಧುಗಳೇ. ಇದೊಂದು ಅತ್ಯಂತ ಔಚಿತ್ಯಪೂರ್ಣವಾದ ಕಾರ್ಯಕ್ರಮ. ಶ್ರೀಮಠ ನಡೆದು ಬಂದ ದಾರಿ, ಶ್ರೀಮಠದ ಪಕ್ಕದಲ್ಲೇ ಹರಿತಕ್ಕಂಥ ಅರ್ಕಾವತಿ ನದಿ, ಈ ಮಠಕ್ಕೂ ಆ ಮಠಕ್ಕೂ ಇರ್ತಕ್ಕಂಥ
ಸುಮಾರು 300-400 ಮೀಟರ್ನ ಉದ್ದದ ಒಂದು ವ್ಯವಸ್ಥೆ. ಯಾತಕ್ಕೆ ನಾನು ಅವಾಗ ಮಾತನಾಡ್ತಾ ನಾನು ಪವಾಡದ ಮಠ ಅಂತ ಹೇಳಿದ್ವಿ. ಇವತ್ತಿಗೂ ಕೂಡ ಶ್ರೀ ದೇಗಲ ಮಠದ ಆವರಣದಲ್ಲಿ ಎಂಥ ವಿಷಸರ್ಪಗಳು ಕೂಡ ಮನುಷ್ಯನನ್ನ ಕಚ್ಚಿದ್ರೆ, ಬೇರೆಯನ್ನ ಕಚ್ಚಿದ್ರೆ ಇವತ್ತು ಕೂಡ ವಿಷ ಏರೋದಿಲ್ಲ ಅನ್ನುವ ಪದ್ಧತಿ ನೂರಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಯಾವುದಾದ್ರೂ ಒಂದು ಸಾಕ್ಷಿ ಆಗಿದ್ರೆ ಅದು ಶ್ರೀ ದೇಗಲ ಮಠ ಕನಕಪುರ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ ಬಂದವರು. ಇಂತಹ ಪುಣ್ಯ ಪುರುಷರನ್ನ ಅವರ ಅಗಲಿಕೆಯನ್ನು ಅರ್ಥ ಮಾಡಿಕೊಂಡು ರಾಜ್ಯದ ಮುಖ್ಯಮಂತ್ರಿಗಳು, ಈ ಕ್ಷೇತ್ರದ ಶಾಸಕರು, ನನ್ನ ಮಿತ್ರ ಆಗಿರ್ತಕ್ಕಂಥ ಶಿವಕುಮಾರ್ ಅವರು, ಅವರ ಸಹೋದರ ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಮಠಕ್ಕೆ ಬಂದು ಮುಖ್ಯಮಂತ್ರಿಗಳು ತಾವೇ ಸ್ವತಃ ಶ್ರೀಗಳವರ ಕಾರ್ಯವೈಖರಿ, ಶ್ರೀಗಳವರು ಕೊಟ್ಟಂತ ಕೈಂಕರ್ಯ, ಶ್ರೀಗಳವರು ಈ ತಾಲೂಕಿಗೆಲ್ಲ ಈ ಭಾಗದಲ್ಲಿ ಇರ್ತಕ್ಕಂಥ ಬಡವರಿಗೆ, ಕಡು ಬಡವರಿಗೆ ಕೊಟ್ಟಂತ ವಿದ್ಯೆಯನ್ನ ನೆನಪು ಮಾಡಿಕೊಂಡು ಸರ್ಕಾರಿ ಸಕಲ ಗೌರವಗಳೊಡನೆ ಶ್ರೀಗಳವರ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದು ಪ್ರಾಯಶಃ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕಾಯ್ತದೆ ಬಂಧುಗಳೇ. ಬಂದಂತ ಸಂದರ್ಭದಲ್ಲಿ ನಮಗೆ ಉಸಿರಿರ್ತದೆ, ಹೆಸರಿರೋದಿಲ್ಲ. ಆದರೆ ಹೋಗುವಾಗ ಹೆಸರಿರ್ತದೆ, ಉಸಿರಿರೋದಿಲ್ಲ. ಇದ್ದಂತಹ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಮಠಮಾನ್ಯಗಳು, ಹರಗುರು ಚರಮೂರ್ತಿಗಳು ಈ ರಾಜ್ಯಕ್ಕೆ, ಈ ದೇಶಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದರ ಪ್ರಯುಕ್ತ ಭವ್ಯ ಭಾರತದ ಭವಿಷ್ಯದಲ್ಲಿ ಪ್ರಾಯಶಃ ನಾವೆಲ್ಲರೂ ಕೂಡ ಇವತ್ತು ಬದುಕನ್ನು ರೂಪಿಸಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, ದೇಶದ ಎಂತೇ ವಿಚಿತ್ರಕಾರಿ ಶಕ್ತಿಗಳಿದ್ರೂ ಕೂಡ ಆ ದಮನಕಾರಿ ಶಕ್ತಿಗಳನ್ನ ಬಗ್ಗು ಬಡಿತಕ್ಕಂಥ ಕೆಲಸವನ್ನ ರಾಷ್ಟ್ರದ, ನಮ್ಮ ದೇಶದ ನಾಯಕರುಗಳು ಮಾಡುವುದರ ಜೊತೆಯಲ್ಲಿ ಈ ರಾಜ್ಯ ತನ್ನದೇ ಆದಂಥ ಇತಿಹಾಸವನ್ನು ಉಳ್ಳಂತದ್ದಾಗಿದೆ. ದೇಗಲ ಮಠದಲ್ಲಿ ಓದಂತ ನನ್ನಂಥ ಸಹಸ್ರಾರು ವಿದ್ಯಾರ್ಥಿಗಳು ಅತ್ಯಂತ ಅನೇಕ ಹುದ್ದೆಗಳನ್ನ ಪಡೆದು ದೇಶಕ್ಕೆ, ರಾಜ್ಯಕ್ಕೆ ಕೆಲಸಗಳನ್ನು ಮಾಡುವ ಸಂದರ್ಭದಲ್ಲಿ ದೇಗಲ ಮಠದ ಇತಿಹಾಸ ಬರ್ತಕ್ಕಂಥ ಸ್ವಾಮೀಜಿರವರು ಒಬ್ಬರು ಬುದ್ಧಿವಂತರಾಗಿ ಅವರ ತಪಸ್ಸಿನ ಫಲ, ಹಿರಿಯ ಸ್ವಾಮಿಗಳವರ ಕೃಪಾಶೀರ್ವಾದದಿಂದ ಈ ಮಠವನ್ನು ಮೇಲ್ಪಂಕ್ತಿಗೆ ತಂದಿದ್ದಾರೆ. ಇವತ್ತಿನ ನಿಮ್ಮ ಜನಸಂಖ್ಯೆ, ಭಕ್ತಾದಿಗಳ ಸಮೂಹವನ್ನು ನೋಡಿದ್ರೆ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರು 50 ವರ್ಷದಲ್ಲಿ ಪ್ರಾಯಶಃ ನೂರಾರು ವರ್ಷದ ಸಾಧನೆಯನ್ನು ಮಾಡಿ ಶ್ರೀಮಠವನ್ನು ಮೇಲ್ಪಂಕ್ತಿಗೆ ಕೊಂಡೊಯ್ದ ಜೊತೆಯಲ್ಲಿ ಬೇರೆ ಬೇರೆ ಮಠಗಳ ಜೊತೆಯಲ್ಲಿ ಬಾಂಧವ್ಯ, ಅವರ ಜೊತೆಯಲ್ಲಿ ಒಡನಾಟ, ಆ ಒಡನಾಟದ ಜೊತೆಯಲ್ಲಿ ಅವ್ರು ಕೈಗೊಂಡಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಬಲ್ಲವರಾಗಿದ್ದೇವೆ ಅನ್ನೋ ಮಾತನ್ನು ಹೇಳಿ, ಶ್ರೀಮಠದ ಇತಿಹಾಸದಲ್ಲಿ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾನು ಕೂಡ ಹಳ್ಳಿಗಾಡಿನಿಂದ ಕೊನೆಯ ಕುಗ್ರಾಮದಿಂದ ಬಂದವನು. ಆ ಕುಗ್ರಾಮಕ್ಕೂ ಕೂಡ ಹಿಂದೆ ಇದ್ದಂಥ ಮಹಾಸ್ವಾಮಿಗಳವರು ಭೇಟಿ ಕೊಡ್ತಾ ಇದ್ರು. ಏನಿವತ್ತು ನಮ್ಮನ್ನ ಲಿಂಗೈಕ್ಯರಾಗಿರ್ತಕ್ಕಂಥ ಮುಮ್ಮಡಿ ಮಹಾಸ್ವಾಮಿಗಳವರು ಕೂಡ ಒಂದು ದಿನಕ್ಕೆ 10 ಹಳ್ಳಿಗಳಿಗೆ ಮಾಡಿ ಭಿಕ್ಷೆಯನ್ನು ಬೇಡಿ ಅಲ್ಲಿಂದ ತರ್ತಕ್ಕಂಥ ತಂದು ಪ್ರಸಾದ ವ್ಯವಸ್ಥೆಯನ್ನ ಮಕ್ಕಳಿಗೆ ಬರ್ತಕ್ಕಂಥ ಭಕ್ತರಿಗೆ ಮಾಡ್ತಾ ಇದ್ರು. ಹಿಂದೆ ಬಂದಂತ ಬರಗಾಲದಲ್ಲಿ ಎಲ್ಲರೂ ಕೂಡ ತತ್ತರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ದೇಗಲ ಮಠ ಕೇವಲ ಕನಕಪುರ ತಾಲೂಕೆಲ್ಲ, ರಾಮನಗರ ಅಲ್ಲ, ತಮಿಳುನಾಡಿನ ಬಹುತೇಕ ಭಾಗಗಳಿಂದ ಇದಂತ ಸಹಸ್ರಾರು ಭಕ್ತರಿಗೆ, ಮಕ್ಕಳಿಗೆ, ಆ ಕುಟುಂಬದವರಿಗೆ ಬದುಕನ್ನು ಯಾವ ರೀತಿ ರೂಪಿಸಿಕೊಳ್ಬೇಕು ಅನ್ನೋದಕ್ಕೆ ತನ್ನದೇ ಆದಂಥ ಒಂದು ಸಂದೇಶವನ್ನು ಕೊಡುವುದರ ಮುಖೇನ ರಾಜ್ಯದ ವ್ಯವಸ್ಥೆಯಲ್ಲಿ ತನ್ನದೇ ಆದಂಥ ಪಾಲುದಾರಿಕೆಯನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಮಠ ಅದು ಕನಕಪುರದ ದೇಗುಲ ಮಠ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ಮಹಾಸ್ವಾಮಿಗಳವರ ದೂರದೃಷ್ಟಿಯ ಚಿಂತನೆಯಲ್ಲಿ ಒಡಂಬಡಿಕೆ ಮತ್ತು ಬೇರೆ ಬೇರೆ ಮಠಗಳ ಜೊತೆಯಲ್ಲಿ ಸ್ನೇಹಪರವಾದ ಮಾಡುವುದರಿಂದ ಆಗ್ತಕ್ಕಂಥ ಒಳಿತನ್ನ ಕೂಡ ಮನಗಂಡಿರ್ತಕ್ಕಂಥ ಮಹಾಸ್ವಾಮಿಗಳವರು ಶ್ರೀಗಳವರನ್ನು ಕಳ್ಕೊಂಡಿರ್ಬೋದು. ಶ್ರೀಗಳವರು ಎಲ್ಲಿದ್ದಾರೆ ಅಂದ್ರೆ ಅವರು ದೇಗಲ ಮಠದಲ್ಲೇ ಇದ್ದಾರೆ, ಚನ್ನಬಸವ ಮಹಾಸ್ವಾಮಿಗಳವರ ಜೊತೆಯಲ್ಲೇ ಇದ್ದಾರೆ. ನಾನು ಸಿದ್ಧಗಂಗೆಯ ಪರಮ ಪೂಜ್ಯ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ 16 ವರ್ಷದ ಒಡನಾಟವನ್ನು ಬಲ್ಲವನಾಗಿದ್ದೇನೆ.
ಅವರು ಲಿಂಗೈಕ್ಯರಾದಂಥ ಸಂದರ್ಭದಲ್ಲಿ ದೇಶ ವಿದೇಶಗಳಿಂದ ಕೇವಲ 36 ಗಂಟೆಗಳಲ್ಲಿ 25 ಲಕ್ಷಕ್ಕೂ ಮೇಲ್ಪಟ್ಟು ಭಕ್ತರು ಅವರನ್ನ ದರ್ಶನ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಇತಿಹಾಸ ಭಾರತ ಸರ್ಕಾರದ ದಕ್ಷಿಣ ಭಾರತದಲ್ಲಿ ಇದ್ರೆ ಅದು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು, ಲಿಂಗೈಕ್ಯ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರ ಕಾರ್ಯವೈಖರಿ, ಅವರ ದೂರದೃಷ್ಟಿ, ಅವರ ಚಿಂತನೆಗಳನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಳೋಣ. ಅವರ ಆದರ್ಶಗಳನ್ನು ನಾವು ದಿನನಿತ್ಯವೂ ಕೂಡ ಮೈಗೂಡಿಸ್ಕೊಂಡು ಜೀವನವನ್ನು ಸಾಗಿಸೋಣ. ತನ್ಮೂಲಕ ಶ್ರೀಮಠದ ಶ್ರೇಯೋಭಿವೃದ್ಧಿಯಲ್ಲಿ ನಾವು ಕೂಡ ಒಂದು ಮೆಟ್ಟಲಾಗಿ ಕೆಲಸವನ್ನ ಮಾಡೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅನೇಕ ಪರಮ ಪೂಜ್ಯ ಶ್ರೀಗಳವರು ಬಂದಿದ್ದಾರೆ, ಅರಗುರು ಚರಮೂರ್ತಿಗಳು ಬಂದಿದ್ದಾರೆ. ದೇಗುಲ ಮಠಕ್ಕೂ ಸಣ್ಣ ಸಣ್ಣ ಮಠಗಳಿಗೂ ಅವಿನಾಭಾವ ಸಂಬಂಧದ ಜೊತೆಯಲ್ಲಿ ಸ್ನೇಹದ ಒಂದು ವ್ಯವಸ್ಥೆಯನ್ನು ಬಲ್ಲವರಾಗಿದ್ದಂಥವ್ರು. ನಾನು ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ತೀನಿ, ನಾವೇನನ್ನು ಗಳಿಸೋದು ಕೂಡ ಎಲ್ಲ ಒಂದು ಕಡೆ ಎಲ್ಲವನ್ನು ಬಿಟ್ಟು ಹೋಗಬೇಕಾಗಿದೆ. ಆದರೆ ಮಠ ಏನನ್ನ ಗಳಿಸ್ತದೋ ಅದು ಬಡವರನ್ನ, ಕಡು ಬಡವರನ್ನ, ಧ್ವನಿ ಇಲ್ಲದ ಎಲ್ಲ ವರ್ಗದವರಿಗೂ ಕೂಡ ಜಾತಿ ಮತವನ್ನು ಮೀರಿ ಆಸರೆಯನ್ನು ನೀಡಿ ಅವರನ್ನು ಕೂಡ ಈ ದೇಶದ ಸತ್ಪ್ರಜೆಯಾಗಿ ಮಾಡ್ತಕ್ಕಂಥ ಪವಿತ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಲಿಂಗೈಕ್ಯ ಪರಮ ಪೂಜ್ಯ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರ ಕೃಪಾಶೀರ್ವಾದ, ಇವತ್ತಿನ ಮಹಾಸ್ವಾಮಿಗಳವರ ಆತ್ಮಸ್ಥೈರ್ಯಕ್ಕೆ ಇನ್ನೂ ಕೂಡ 100 ಪಟ್ಟು ಶಕ್ತಿಯನ್ನು ತುಂಬಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡಿ, ಇದೊಂದು ಪವಿತ್ರವಾದ ಮತ್ತೆ ಸಂಸ್ಕಾರದ ವ್ಯವಸ್ಥೆಯನ್ನು ಬಲ್ಲವರಿಗೆ ಒಂದು ಉಪಯುಕ್ತವಾದ ಕೆಲಸ. ಈ ಕೆಲಸವನ್ನು ಮಾಡುವುದರ ಮುಖೇನ ಶ್ರೀಮಠ ಎಲ್ಲ ಭಕ್ತರನ್ನ ಕರೆದು ಅವರನ್ನ ಮಠಕ್ಕೆ ಬಂದು ಹೋಗ್ತಕ್ಕಂಥ, ಅದಕ್ಕೆ ಇವತ್ತು ಕೇವಲ 11 ದಿನಗಳಲ್ಲಿ ತಾವು ಮಾಡಿರ್ತಕ್ಕಂಥ ಕಾರ್ಯವನ್ನು ನೋಡಿ ನನಗೆ ಇವತ್ತು ಡಿ.ಕೆ. ಸುರೇಶ್ ಅವರು ನನಗೂ ಕೂಡ ದೂರವಾಣಿ ಮಾಡಿದ್ರು. ನಾನು ಹೋದ ಭಾನುವಾರ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಇನ್ನೊಂದು ನಾನು ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು, ಎಲ್ಲ ಕಾರ್ಯವನ್ನು ನಾವೇ ಮಾಡ್ತೀವಿ ಅಂದರು. ನಾವು ಸ್ವಾಮೀಜಿ ಒಂದು ಮಾತನ್ನು ಹೇಳ್ತಾರೆ, ಗುರುಗಳು ಹೋಗ್ಬೇಕಾದ್ರೆ ಪ್ರತಿಯೊಂದನ್ನು ಕೂಡ ತಿಳಿಸಿ ಹೋಗಿದ್ದಾರೆ, ಶ್ರೀಮಠವೇ ಈ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಅದನ್ನ ಮಾಡಿ ಕೂಡ ಇವತ್ತು ಡಿ.ಕೆ. ಸುರೇಶ್ ಅವರು, ಶಿವಕುಮಾರ್ ಅವರ ಒಂದು ದೊಡ್ಡ ಬಳಗ ಸಾಕಷ್ಟು ಒತ್ತನ್ನು ಕೊಟ್ಟಿದ್ದಾರೆ. ನಾವೇನೆಲ್ಲ ಮಾಡಿದ್ರು ಕೂಡ ನಾನಾಗಿ, ಈ ಮಠದ ಭಕ್ತನಾಗಿ, ಮಠದ ಒಬ್ಬ ವಿದ್ಯಾರ್ಥಿಯಾಗಿ ನನಗನ್ನಿಸ್ತದೆ, ಒಂದು ಸಾಮಾನ್ಯ ತಾಲೂಕಿನಲ್ಲಿ ಇರ್ತಕ್ಕಂಥ ಮಠ ಇಷ್ಟೊಂದು ಎತ್ತರಕ್ಕೆ ಬೆಳೆಯೋದಕ್ಕೆ ಕೇವಲ ಒಂದು ಸಮಾಜ ಅಲ್ಲ, ಎಲ್ಲ ಸಮಾಜದವರ, ಎಲ್ಲ ವರ್ಗದವರ ಸಹಕಾರ ಮತ್ತು ಸಂಯಮ ಮತ್ತು ಆಶೀರ್ವಾದ ಮತ್ತೆ ಅವರ ಮಾರ್ಗದರ್ಶನ ಸದಾ ಶ್ರೀಮಠದ ಮೇಲೆ ಇರಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡಿ, ಶ್ರೀಮಠದ ವ್ಯವಸ್ಥೆಯನ್ನ, ಶ್ರೀಮಠ ನಡೆದು ಬಂದ ದಾರಿಯನ್ನ, ಶ್ರೀಮಠದಿಂದ ಮತ್ತೆ ಬೇರೆ ಬೇರೆ ಸಮಾಜಗಳಿಗೆ ಆಗಿರ್ತಕ್ಕಂಥ ಅನುಕೂಲತೆಯ ಜೊತೆಯಲ್ಲಿ ವೀರಶೈವ ಧರ್ಮ, ವೀರಶೈವ ಲಿಂಗಾಯತ ಧರ್ಮ ಒಂದು ಜಾತಿಗೆ ಸೀಮಿತ ಅಲ್ಲ, ಒಂದು ವರ್ಗಕ್ಕೆ ಸೀಮಿತ ಅಲ್ಲ ಅನ್ನೋದನ್ನ ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಆ ಮಠದ ವೇದಿಕೆಯಲ್ಲಿ ನಾವು ನೀವೆಲ್ಲರೂ ಕೂಡ ಮತ್ತೊಮ್ಮೆ ಪಾಲುದಾರಿಕೆಯಾಗಿ ಅವರಿಗೆ ಮೆಟ್ಟಲನ್ನು ಆಗೋಣ ಅನ್ನೋ ಮಾತನ್ನು ಹೇಳಿ, ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಶ್ರೀಗಳವರಿಗೆ, ಬಂದಿರ್ತಕ್ಕಂಥ ಅತಿಥಿ ಗಣ್ಯರಿಗೆ, ಮತ್ತೆ ಏನಿವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಪೂಜ್ಯ ಅರಗುರು ಚರಮೂರ್ತಿಗಳು ಬಂದಿದ್ದಾರೆ, ನಿಮ್ಮೆಲ್ಲರ ಪಾದಗಳಿಗೆ ನನ್ನ ನಮನಗಳನ್ನು ಕಳಿಸ್ತಾ, ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರು ದೇಶ ಕಂಡ ಒಬ್ಬ ಮಹಾನ್ ತಪಸ್ವಿಗಳು. ಬಡವರ ಬಗ್ಗೆ, ತುಳಿದುಕೊಳಪಟ್ಟವರ ಬಗ್ಗೆ ಅವ್ರು ಕೈಗೊಳ್ತಕ್ಕಂಥ ಅನೇಕ ತೀರ್ಮಾನಗಳು ಬೆಳಿಗ್ಗೆ 5 ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ 1 ಗಂಟೆ 2 ಗಂಟೆವರೆಗೂ ಕೂಡ ಅವರ ದೈನಂದಿನ ಚಟುವಟಿಕೆಗಳನ್ನು ನಾನು ದಿನನಿತ್ಯವೂ ನೋಡಿದ್ದೇನೆ ಅನ್ನೋ ಮಾತನ್ನು ಹೇಳಿ, ಇಂಥ ಪವಿತ್ರ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಮ್ಮವರೇ ಆಗಿರ್ತಕ್ಕಂಥ, ನಮ್ಮ ತಾಲೂಕಿನವರೇ ಆಗಿರುವ ಡಿ.ಕೆ. ಶಿವಕುಮಾರ್ ಅವರು ಬರ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಶೋಭೆಯ ವಿಚಾರ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಪೂಜ್ಯರಿಗೆ ಅವರ ಪಾದಗಳಿಗೆ ನನ್ನ ನಮನಗಳನ್ನು ಕಳಿಸ್ತಾ, ಅವ್ರ ಕೃಪಾಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅನ್ನೋ ಮಾತನ್ನು ಹೇಳಿ, ವೇದಿಕೆಯಲ್ಲಿ ಇರ್ತಕ್ಕಂಥ ಅರಗುರು ಚರಮೂರ್ತಿಗಳಿಗೆ, ಕೆಳಭಾಗದಲ್ಲಿರ್ತಕ್ಕಂಥ ಅರಗುರು ಚರಮೂರ್ತಿಗಳಿಗೆ, ಶ್ರೀಮಠದ ಎಲ್ಲ ಭಕ್ತಾದಿ ಹಿರಿಯರಿಗೆ, ತಾಯಂದಿರಿಗೆ, ವೇದಿಕೆ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಮಾನ್ಯ ವಿ ಸೋಮಣ್ಣರವರು ಬರೀ ಶ್ರೀಮಠದ ಸದ್ಭಕ್ತರಷ್ಟೇ ಅಲ್ಲ, ಹಳೆಯ ವಿದ್ಯಾರ್ಥಿ ಅಂತ ತಿಳಿದು ಬಹಳನೇ ಖುಷಿ ಅನ್ನಿಸ್ತು. ನಿಮ್ಮಂತಹ ಭಕ್ತರ ಸಂಖ್ಯೆ ಹೆಚ್ಚಾಗಲಿ ನಮ್ಮ ಶ್ರೀಮಠಕ್ಕೆ ಎಂದು ಹಾರೈಸ್ತಾ ಅವರಿಗೆ ನಲ್ಮೆಯ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ.